ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಾಸ್. ನನ್ನ ಚಾನಲ್ ವ್ಯೂ ಪಾಯಿಂಟ್ 60. ದಾಸ್ ಯಾವುದೋ ಅರಮನೆ ಮುಂದೆ ನಿಂತಿದ್ದಾರೆ ಅಂತ ಅಂದ್ಕೊಂಡ್ರ? ಇಲ್ಲ ಸ್ನೇಹಿತರೆ, ಇದು ನಮ್ಮ ಬೆಂಗಳೂರಿನ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2. ಈ ಏರ್ಪೋರ್ಟ್ ಇಷ್ಟೊಂದು ಗ್ರ್ಯಾಂಡ್ ಆಗಿದೆ ಅಂದರೆ ಯಾವುದೇ ಅರಮನೆಗಿಂತಲೂ ಕಮ್ಮಿ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. 2022 ನವೆಂಬರ್ 11ರಂದು ನಮ್ಮ ಪ್ರಧಾನಿಯವರು ಇದನ್ನು ಉದ್ಘಾಟನೆ ಮಾಡಿದ್ರು. 2023ರಿಂದ ಇದು ಕಾರ್ಯರೂಪಕ್ಕೆ ಬಂತು. 2023ರಲ್ಲೇ ಯುನೆಸ್ಕೋದವರು ಪ್ರಪಂಚದ ಅತ್ಯಂತ ಸುಂದರವಾದ ಏರ್ಪೋರ್ಟ್ ಅಂತ ಇದನ್ನು ಡಿಕ್ಲೇರ್ ಮಾಡ್ತು. ಬೆಂಗಳೂರನ್ನು ಗಾರ್ಡನ್ ಸಿಟಿ ಅಂತ ಹೇಳ್ತಾರೆ. ಆ ಹೆಸರಿಗೆ ತಕ್ಕಂತೆ ನಮ್ಮ ಏರ್ಪೋರ್ಟನ್ನು ಕೂಡ ಸಾಕಷ್ಟು ಮರ, ಬಳ್ಳಿ, ಗಿಡಗಳಿಂದ ತುಂಬಿಸಿದ್ದಾರೆ. ಅದು ಅಲ್ಲದೆ ಬಿದಿರು ಇದರ ಸೆಂಟ್ರಲ್ ಥೀಮ್. ಹಾಗಾಗಿ ಇಡೀ ಏರ್ಪೋರ್ಟನ್ನು ಬಿದಿರಿನಿಂದ ಕಟ್ಟಲಾಗಿದೆ. ಬಿದಿರು ಅಂದರೆ ಸಂಸ್ಕರಿಸಿದ ಬಿದಿರು. ನಾನು ಈ ಏರ್ಪೋರ್ಟ್ನಿಂದ ಅಮೇರಿಕದ ವಾಷಿಂಗ್ಟನ್ DC ಏರ್ಪೋರ್ಟಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಡೈರೆಕ್ಟಾಗಿ ಫ್ಲೈಟು ವಾಷಿಂಗ್ಟನ್ DCಗಿಲ್ಲ. ಇಲ್ಲಿಂದ ಲಂಡನ್ನ ಹೀತ್ರೂ ಏರ್ಪೋರ್ಟಿಗೆ 10-15 ಗಂಟೆ ಪ್ರಯಾಣ. ಅಲ್ಲಿಂದ ಮತ್ತೆ ಒಂದು 8-8.25 ಗಂಟೆ ಪ್ರಯಾಣ ವಾಷಿಂಗ್ಟನ್ DCಗೆ. ಹೀತ್ರೂ ಏರ್ಪೋರ್ಟ್ನಲ್ಲಿ ಒಂದು 3-3.25 ಗಂಟೆ ನನಗೆ ಲೇ ಓವರ್ ಇದೆ. ಸೊ ನಾನಿವತ್ತು ಈ ಎಪಿಸೋಡ್ನಲ್ಲಿ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ನೀವು ವಿಮಾನ ಹತ್ತುವವರೆಗಿನ ವಿವಿಧ ಫಾರ್ಮಾಲಿಟೀಸ್ಗಳನ್ನು ಒಂದೊಂದಾಗಿ ವಿವರವಾಗಿ ಹೇಳ್ತೀನಿ. ದಯವಿಟ್ಟು ಈ ಕಾರ್ಯಕ್ರಮನ ಪೂರ್ತಿ ನೋಡಿ, ನಿಮಗೆ ನಿಜಕ್ಕೂ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಫ್ಲೈಟ್ ಇರೋದು 8 ಗಂಟೆಗೆ. ಹಿಂದಿನ ದಿನವೇ ನಾವು ಬೆಳಿಗ್ಗೆ 3:30ಕ್ಕೆ ಪಿಕಪ್ ಟೈಮ್ ಕೊಟ್ಟು ಟ್ಯಾಕ್ಸಿ ಬುಕ್ ಮಾಡಿಬಿಟ್ಟು ಎರ್ಟಿಗಾ ಕಾರು ಕರೆಕ್ಟ್ ಟೈಮಿಗೆ ಬಂದ. ಏರ್ಪೋರ್ಟ್ ಹೋಗಲಿಕ್ಕೆ ಬೆಂಗಳೂರಿನಿಂದ ಮೂಲೆಮೂರುಗಳಿಂದ ಏರ್ಪೋರ್ಟ್ ಬಸ್ ಕೂಡ ಇದ್ದಾವೆ. ನೀವು ಟ್ಯಾಕ್ಸಿಲೇ ಹೋಗಬೇಕು ಅಂತೇನಿಲ್ಲ. ಬಸ್ನಲ್ಲಿ ಹೋಗೋದ್ರಿಂದ ದುಡ್ಡು ಉಳಿಸ್ಬೋದು. ಈಗ ಮೆಟ್ರೋ ಕೆಲಸ ಕೂಡ ನಡೀತಾ ಇದೆ. ಇನ್ನೊಂದೆರಡು ವರ್ಷದಲ್ಲಿ ಮೆಟ್ರೋ ಪ್ರಾರಂಭ ಆದರೆ ಭಾಳ ಅನುಕೂಲ ಆಗುತ್ತೆ. ಮೆಜೆಸ್ಟಿಕ್ನಿಂದ ಏರ್ಪೋರ್ಟು ಒಂದು 35 ಕಿಲೋಮೀಟ್ರು. ಹಾಗೆ MG ರೋಡಿಂದನೂ ಅಷ್ಟೇ ಹೆಚ್ಚು ಕಮ್ಮಿ 36 ಕಿಲೋಮೀಟ್ರ್ ಆಗುತ್ತಷ್ಟೇ. ನೋಡಿ, ಏರ್ಪೋರ್ಟ್ ಎಂಟ್ರೆನ್ಸ್ ಬಂದಾಯಿತು. ಅಲ್ಲೇ ಇರೋ ಟ್ರಾಲಿನಲ್ಲಿ ನಮ್ಮ ಲಗೇಜನ್ನು ಹಾಕ್ಕೊಂಡು ಒಳಗೆ ಹೋಗಬೇಕು. ಮೊದಲಿಗೆ ಸೆಕ್ಯೂರಿಟಿ ಚೆಕಪ್ ಆಗುತ್ತೆ. ನಿಮ್ಮ ಪಾಸ್ಪೋರ್ಟು ಮತ್ತು ಏರ್ ಟಿಕೆಟ್ ತೋರಿಸಿ ಒಳಗೆ ಬರಬೇಕು. ವಿಮಾನ ನಿಲ್ದಾಣದ ಒಳಗೆ ಬರ್ತಿದ್ದಂಗೆ ಬೇರೆ ಬೇರೆ ವಿಮಾನದ ಕೌಂಟ್ರ್ಗಳು ಅಲ್ಲಲ್ಲಿ ನಿಮಗೆ ಸಿಗ್ತವೆ. ಉದಾಹರಣೆಗೆ ನಾನು ವರ್ಜಿನ್ ಅಟ್ಲಾಂಟಿಕ್ ಅನ್ನೋ ಫ್ಲೈಟಲ್ಲಿ ಹೋಗಬೇಕು. ಅದರ ಕೌಂಟ್ರ್ ನನ್ನ ಹಿಂದೆಯೇ ಇದೆ. ಹಾಗಾಗಿ ನಿಮ್ಮ ಕೌಂಟ್ರ್ಗಳನ್ನ ನೀವು ಹುಡ್ಕೋಬೇಕು. ಉದಾಹರಣೆಗೆ ಆ್ಯಕ್ಚುಲಿ ಕತಾರ್ ಏರ್ವೇಸ್ ಇದೆ, ಲುಫ್ತಾನ್ಸಾ ಇದೆ, ಎಮಿರೇಟ್ಸ್ ಇದೆ. ಇವೆಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು, ಇಂಟರ್ನ್ಯಾಷನಲ್ ವಿಮಾನಗಳು. ಹಾಗೆಯೇ ನೀವು ಲೋಕಲ್ ನಿಮ್ಮ ದೇಶೀಯ ಅಂದರೆ ಆ್ಯಕ್ಚುಲಿ ಅದಕ್ಕೂ ಕೂಡ ಎಲ್ಲವೂ ಇಲ್ಲೇ ಸಿಗ್ತವೆ ನಿಮಗೆ. ಸೊ ನೀವು ಆ ಕೌಂಟ್ರಿಗೆ ಹೋಗಿ ನೀವು ರಿಪೋರ್ಟ್ ಮಾಡಿಕೊಂಡು ನಿಮ್ಮ ಆ್ಯಕ್ಚುಲಿ ಚೆಕ್-ಇನ್ ಭಾಗಗಳನ್ನ ಅಲ್ಲೇ ಒಪ್ಪಿಸಿ ನೀವು ಬೋರ್ಡಿಂಗ್ ಪಾಸ್ ತೊಗೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ. ಬೋರ್ಡಿಂಗ್ ಪಾಸ್ಗಳನ್ನು ನಿಮಗೆ ಆ್ಯಕ್ಚುಲಿ ಲಗೇಜ್ಗಳು ಇಲ್ಲ ಅಂದರೆ, ನಿಮಗೆ ಚೆಕ್-ಇನ್ ಲಗೇಜ್ ಇಲ್ಲ ಅಂದರೆ ನೀವು ಬೋರ್ಡಿಂಗ್ ಪಾಸನ್ನು ಆನ್ಲೈನೇ ತೊಗೋಬೋದು. ಅಥವಾ ಇಲ್ಲಿ ಬಂದುಬಿಟ್ಟು ಇಲ್ಲೇ ನೋಡಿ ಮಿಷಿನ್ಗಳಿದ್ದಾವೆ ನೋಡಿ, ಅಲ್ಲೇ ನಿಮ್ಮ ಡೀಟೇಲ್ಸ್ ಕೊಟ್ಬಿಟ್ಟು ಅಲ್ಲೂ ಕೂಡ ತೊಗೋಬೋದು. ನಾನು ಆನ್ಲೈನ್ ಬೋರ್ಡಿಂಗ್ ಪಾಸ್ ತೊಗೊಂಡಿಲ್ಲ. ಚೆಕ್-ಇನ್ ಕೌಂಟ್ರಿಗೆ ಹೋಗಿ ಚೆಕ್-ಇನ್ ಮಾಡ್ಕೋತೀನಿ. ನಾನು ಪಾಸ್ಪೋರ್ಟನ್ನು ಮತ್ತು ಟಿಕೆಟನ್ನು ಹಾಕಿ ಕೊಟ್ಟೆ. ಯಾಕೆ ನನಗೆ ಬೋರ್ಡಿಂಗ್ ಪಾಸ್ ಕೊಟ್ಟರು. ನನ್ನ ಸೀಟ್ ನಂಬರ್ ಕೂಡ ಬೋರ್ಡಿಂಗ್ ಪಾಸ್ನಲ್ಲಿತ್ತು. ಚೆಕ್-ಇನ್ ಬ್ಯಾಗನ್ನು ಹೀಗೆ ಬೆಲ್ಟ್ ಮೇಲೆ ಇಡಬೇಕು. ಹೇಳಿದ್ದಕ್ಕಿಂತ ತೂಕ ಜಾಸ್ತಿ ಇದ್ದರೆ ಸಿಕ್ಕಾಬಟ್ಟೆ ಫೈನ್ ಕೊಡಬೇಕು. ಅದರಿಂದ ಮನೆಯಿಂದ ಹೊರಡಬೇಕಾದ್ರೇ ಅದರ ತೂಕ ನೋಡಿಕೊಂಡು ಕರೆಕ್ಟಾಗಿದೆಯಾ ನೋಡ್ಕೊಂಡು ಬರಬೇಕು. ತೂಕ ಸರಿ ಇದೆ ಅಂತ ಗೊತ್ತಾದ ಮೇಲೆ ನಮ್ಮ ಲಗೇಜನ್ನು ಬೆಲ್ಟ್ ಮುಖಾಂತರ ವಿಮಾನದೊಳಗೆ ಕಳಿಸ್ತಾರೆ. ಇನ್ನು ನಮಗೆ ಈ ಲಗೇಜ್ ಸಿಗೋದು ಕೊನೆಯಲ್ಲೇ ವಾಷಿಂಗ್ಟನ್ DCನಲ್ಲಿ. After this, we have to go for immigration, right? Yes, sir.
The international departure, and then you have to clear the immigration. Immigration. You have to go like that. Thank you. ಇಂಟರ್ನ್ಯಾಷನಲ್ ಡಿಪಾರ್ಚರ್ ಅಂತ ಬೋರ್ಡ್ ಹಾಕಿರೋ ದಾರಿನಲ್ಲೇ ಮುಂದೆ ಹೋಗಬೇಕು. ನೋಡಿ, ಅಲ್ಲಿ ಸಾಲಾಗಿ ನಿಂತಿದ್ದಾರಲ್ಲ, ಅದು ಇಮಿಗ್ರೇಷನ್ ಕೌಂಟರ್ ಮುಂದೆ ಜನ ನಿಂತಿರೋದು. ನಾವು ಯಾವುದಾದ್ರು ಒಂದು ಲೈನಲ್ಲಿ ನಿಂತರೆ ಸಾಕು. ಪಾಸ್ಪೋರ್ಟು ಮತ್ತು ಬೋರ್ಡಿಂಗ್ ಪಾಸ್ ತೋರಿಸ್ಬೇಕು. ನಮ್ಮ ಕಣ್ಣಿನ ಸ್ಕ್ಯಾನಿಂಗ್ ಮಾಡ್ಕೋತಾರೆ. ಇಲ್ಲಿ ಜಾಸ್ತಿ ಏನು ಪ್ರಶ್ನೆಯನ್ನು ಕೇಳಲಿಲ್ಲ ಇವರು. ಅಲ್ಲಿಂದ ನೆಕ್ಸ್ಟ್ ಸೆಕ್ಯೂರಿಟಿ ಚೆಕ್ಕು. ನಮ್ಮಲ್ಲಿರೋ ಎಲೆಕ್ಟ್ರಾನಿಕ್ ಐಟಮ್ಸು, ಚಾರ್ಜರು, ಆಮೇಲೆ ನಮ್ಮ ವ್ಯಾಲೆಟ್ಟು, ಕೊನೆಗೆ ನಮ್ಮ ಬೆಲ್ಟ್ ಕೂಡ ಬಿಚ್ಚಿ ಆ ಟ್ರೈನಲ್ಲಿ ಇಡಬೇಕು. ಎಲ್ಲವೂ ಕೂಡ ಆ ಬೆಲ್ಟ್ನಲ್ಲಿ ಹೋಗಿ ಸ್ಕ್ಯಾನ್ ಆಗಿ ಮುಂದೆ ನಮಗೆ ಸಿಗ್ತದೆ. ನಾವು ಸೈಡ್ನಲ್ಲಿ ಹೋಗಬೇಕಾದ್ರೆ ಫಿಸಿಕಲ್ ಆಗಿ ಸೆಕ್ಯೂರಿಟಿ ನಮ್ಮನ್ನು ಚೆಕ್ ಮಾಡ್ತಾರೆ. ಅಲ್ಲಿಗೆ ಎಲ್ಲ ಚೆಕ್ಕಿಂಗ್ಗಳು ಮುಗೀತು. ಅಲ್ಲಿ ಆಲ್ ಬೋರ್ಡಿಂಗ್ ಗೇಟ್ ಅಂತ ಹಾಕಿದಾರಲ್ಲ, ಅಲ್ಲಿ ಮುಂದೆ ಹೋಗಬೇಕು. ಹೆಂಗಿತ್ತಮ್ಮ ಚೆಕ್ಕಿನ ಎಲ್ಲ? ಚೆಕ್ಕಿನ ಹೆಂಗಿತ್ತು? ಸುಲಭ ಆಯ್ತಾ? ಇಮಿಗ್ರೇಷನ್ ಬರೀ 2 ನಿಮಿಷದಲ್ಲಿ ಮುಗಿಯುತ್ತಲ್ಲ? ಇವತ್ತು ಜನ ಇರಲಿಲ್ಲ ಆ್ಯಕ್ಚುಲಿ. ಅಲ್ಲ, ನಾವು ಬೇಗ ಬಂದಿದ್ದೀವಿ, ಇವಾಗ ಜನ ಬರಲಿ. ಡ್ಯೂಟಿ ಫ್ರೀ ಅಂದರೆ ಭಾಳಷ್ಟು ಜನ ಗೊತ್ತಿದೆ ಬಿಡಿ, ನಾನೇನು ಹೇಳಬೇಕಾಗಿದ್ದಿಲ್ಲ. ಅತ್ಯುತ್ತಮ ಬ್ರ್ಯಾಂಡಿನ ಕಾಸ್ಟ್ಲಿ ಡ್ರಿಂಕ್ಸ್ಗಳು ಇಲ್ಲಿ ಸಿಗ್ತವೆ, ಅದು ಟ್ಯಾಕ್ಸ್ ಇಲ್ಲದೆ. ಆದರೆ ಒಂದು ವಿಷಯ, ನಿಮಗೆ ಇಷ್ಟು ಅಂತ ನಿಮಗೆ ಲಿಮಿಟ್ ಇರುತ್ತೆ. 2 ಬಾಟ್ಲಿನ 3 ಬಾಟ್ಲಿನ ಅಷ್ಟೇ ತೊಗೊಂಡು ಹೋಗ್ಬೋದು, ಜಾಸ್ತಿ ತೊಗೊಂಡು ಹೋಗಂಗಿಲ್ಲ. Pay for it actually. Sorry? You have to pay for it, huh? No, sir. It's free. ನೋಡಿ, ಈ ಬೋರ್ಡ್ನಲ್ಲಿ ನಾವು ಹೋಗಬೇಕಾದ ಫ್ಲೈಟ್ ಯಾವ ಗೇಟಿಗೆ ಬರುತ್ತೆ ಅಂತ ತೋರಿಸಿರ್ತಾರೆ. ಡಿಪಾರ್ಚರ್ ಕಾಲಮಲ್ಲಿ ನಮ್ಮ ಲಂಡನ್ ವಿಮಾನ C2 ಗೇಟಿಗೆ ಬರುತ್ತೆ ಅಂತ ಹಾಕಿದ್ದಾರೆ ನೋಡಿ. ಇನ್ನು ಉಳಿದಿರೋದು ಒಂದೇ, ನಾವು ಆ C2 ಗೇಟಿಗೆ ಹೋಗಿ ಅಲ್ಲಿ ಕಾಯ್ತಾ ಕೂತಿರ್ಬೇಕು. ಅವ್ರು ಯಾವಾಗ ಓಪನ್ ಮಾಡ್ತಾರೆ ಆ ಟೈಮಲ್ಲಿ ನಮ್ಮ ಬೋರ್ಡಿಂಗ್ ಪಾಸ್ ತೋರಿಸ್ಬಿಟ್ಟು ಒಳಗೆ ಹೋಗಬೇಕು. ನಾವು ಬಹಳಷ್ಟು ಬೇಗ ಬಂದಿರೋದ್ರಿಂದ ಸಾಕಷ್ಟು ಟೈಮ್ ಇನ್ನೂ ಉಳಿದಿದೆ. ಹಾಗಾಗಿ ಇಲ್ಲೇ ಸುತ್ತಾಡ್ತಾ ಇದ್ದೀವಿ. ನೋಡಿ, ಆ ಮರ ನಿಜವಾದ ಮರ ಕಂಡ್ರಿ. ಅದು ಯಾವುದೋ ಬಾಟ್ಲಿಗೆ ರೆಂಬೆ ಹುಟ್ಕೊಂಡ ರೀತಿ ಇದೆ. ನೋಡಿ, ಈ ಏರ್ಪೋರ್ಟ್ನಲ್ಲಿ ನಡೆಯೋ ದಾರಿಯಲ್ಲಿ ಈ ರೀತಿಯ ಕನ್ವೇಯರ್ ಬೆಲ್ಟ್ಗಳು ಹಾಕಿರ್ತಾರೆ. ನೀವು ಅದ್ರ ಮೇಲೆ ನಿಂತ್ಕೊಂಡ್ರೆ ಸಾಕು. ಕೆಲವರು ಅದ್ರ ಮೇಲೂ ನಡೀತಾರೆ. ನಾನು ಕೂಡ ಅದ್ರ ಮೇಲೆ ನಡೀತಾ ಹೊರಟೆ. ಸಾಕಷ್ಟು ಟೈಮ್ ಇದೆ, ಒಂದು ಕಾಫಿ ಕುಡಿಯೋಣ ಅಂತ ಒಂದು ಕೆಫೆ ಒಳಗಡೆ ಹೋದು. ನೋಡಿ, ಕಾಫಿ ಕೆಪ್ಪಿಚಿನೋ ಅಂತೆ, 300 ರೂಪಾಯಿ ಒಂದು ಕಾಫಿ. ನಾನು ಹೆಂಡ್ತಿ ಅದೇನೋ ಬ್ರೆಡ್ ಒಂದರಲ್ಲಿ 4 ಟೊಮೆಟೊ ಹಾಕಿರೋ ಒಂದು ಬ್ರೆಡ್ ಪೀಸ್ ತಂದು, ಅದು 500 ರೂಪಾಯಿನಂತೆ. ಏನೂ ಮಾಡಲಿಕ್ಕಾಗಲ್ಲ, ಸ್ಥಳ ಮಹಿಮೆ. ಈ ಏರ್ಪೋರ್ಟ್ನಲ್ಲಿ ಅಲ್ಲಲ್ಲಿ ಈ ರೀತಿ ಆರಾಮ ಕುರ್ಚಿಗಳನ್ನ ಹಾಕಿರ್ತಾರೆ. ನಿಮ್ಮ ಮೊಬೈಲನ್ನ ಚಾರ್ಜಿಗೆ ಹಾಕಿ ಕಾಲು ನೀಡಿ ರೆಸ್ಟ್ ತೊಗೋಬೋದು. ಈಗ ನಾವು ವೆಯ್ಟಿಂಗ್ ಲಾಂಜ್ನಲ್ಲಿ ಕಾಯ್ತಾ ಇದ್ದೀವಿ. ಎಷ್ಟೊಂದು ವಿಮಾನಗಳು ಸಾಲಾಗಿ ನಿಂತಿದ್ದಾವೆ ನೋಡಿ. ವಿಶಾಲವಾದ ರನ್ವೇ.
ನೋಡಿ, ನಮ್ಮ ವರ್ಜಿನ್ ಅಟ್ಲಾಂಟಿಕ್ ವಿಮಾನ ಅಲ್ಲಿ ನಿಂತಿದೆ. ಚೆಕ್ ಇನ್ ಪ್ರಾರಂಭ ಆಯಿತು. ಬೋರ್ಡಿಂಗ್ ಪಾಸ್ ತೋರಿಸಿ ವಿಮಾನದೊಳಗೆ ಹೋಗಿ ನಮ್ಮ ಸೀಟ್ನಲ್ಲಿ ಕೂತ್ಕೊಂಡ್ವಿ.